ವಾಲ್ಮೀಕಿ ಮತ್ತು ಮೂಡ ಹಗರಣ ಪ್ರಕರಣದಲ್ಲಿ ಸಿಎಂ ಪಾತ್ರದ ಕುರಿತು ತನಿಖೆ ಆಗಲಿ. ಸಿಎಂ ಹಸ್ತಕ್ಷೇಪವಿಲ್ಲದೆ ದೊಡ್ಡ ಹಗರಣ ನಡೆದಿರೋದಕ್ಕೆ ಸಾಧ್ಯನೇ ಇಲ್ಲ. ವಾಲ್ಮೀಕಿ ಹಗರಣದಲ್ಲಿ ಸಿಎಂಗೂ ಎಸ್ಐಟಿ ನೋಟಿಸ್ ಅನ್ನ ನೀಡಲಿ ಅಂತ ಬೆಂಗಳೂರಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಮೂಡ ಹಗರಣದಲ್ಲಿ ಸಿಎಂ ಪಾತ್ರದ ಕುರಿತಾಗಿ ತನಿಖೆ ಆಗಲಿ. ಈ ಹಗರಣಗಳಲ್ಲಿ ಸಿಎಂ ಹಸ್ತಕ್ಷೇಪ ಇಲ್ಲದೆ ನಡೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಡ್ಲಿ ಅಂತ ಹೇಳಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ. ನೇರವಾಗಿ ಅವರೇ ಜವಾಬ್ದಾರರು. ಅವರ ಪತ್ನಿಯ ಹೆಸರಿನಲ್ಲಿ, ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿ ನಿಮಗೆ ಬೇಕಾದಂತಹ ಸೈಟ್ಗಳನ್ನು ಕೊಟ್ಟು ನೀವು ಯಾಕೆ 2023ರಲ್ಲಿ ಬಂದ ನಂತರ ಅಕಸ್ಮಾತ್ ನಿಮಗೆ ಇದು ಯಾವುದು ಸರಿಯಾಗಿಲ್ಲ, 50-50 ಅನುಪಾತ ಅಂತಿದ್ರೆ 50-50 ಅನುಪಾತನೇ ರದ್ದಾಗಿದೆ. ಎರಡನೇದ್ದು, ನೀವು ಯಾರ ಕಡೆಯಿಂದ ಖರೀದಿ ಮಾಡಿದ್ದೀರಿ ಆ ಮನುಷ್ಯನ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಕ್ವಶನ್ ಇದೆ. ಹಲವಾರು ಪ್ರಶ್ನೆಗಳು ಇವತ್ತು ಇದರ ಬಗ್ಗೆ ಇದಾವೆ. ಹಾಗಾಗಿ ಮೂಡ ಹಗರಣದಲ್ಲಂತೂ ಸಿದ್ದರಾಮಯ್ಯನವರದ್ದೇ ನೇರವಾಗಿ ಎನ್ಕ್ವೈರಿ ಆಗಬೇಕು. ಅವರ ಇನ್ವಾಲ್ವ್ಮೆಂಟ್ ಇರಲಾರ್ದಂತ ಇಂಥ ಒಂದು ದೊಡ್ಡ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ಅವರ ತವರೂರು, ಅಲ್ಲಿ ಈ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಒಂದು ಜಿಲ್ಲೆಯಲ್ಲಿ ಈ ಪ್ರಮಾಣದಲ್ಲಿ ಸ್ಕ್ಯಾಮ್ ಆಗ್ತದೆ, ಹಗರಣ ಆಗ್ತದೆ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ. ಕೇವಲ ನೈತಿಕವಾಗಿಲ್ಲ, ಅವರಿಗೆ ಗೊತ್ತಿದ್ದೇ ಈ ಭ್ರಷ್ಟಾಚಾರಗಳು ನಡೀತಾ ಇದೆ. ಮೂಡ ಹಗರಣ ನೇರವಾಗಿ ಅವರೇ ಜವಾಬ್ದಾರರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.